ಮಹಾಲಕ್ಷ್ಮಿ ಅವರ ಮದುವೆ ಹೇಗಾಯ್ತು ಅಂತ ಹೇಳಿ, ಅಂದ್ರೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಎಷ್ಟು ವರ್ಷ ಆಯ್ತು? 6 years ಆಗಿದೆ. ಅರೇಂಜ್ ಮ್ಯಾರೇಜ್. ಇಬ್ರು ಜೊತೆಲೇ ಇದ್ರಾ ಅಥವಾ ಏನಕ್ಕೆ 9 ತಿಂಗಳಿಂದ ಅವ್ರು ಸಪರೇಟ್ ಆಗಿದ್ದು? ಕಾರಣ ಏನು? ಕಾರಣ ಅವ್ರಿಗೆ ಗೊತ್ತು ಸರ್, ಅವರಿಲ್ಲ. ಅಲ್ಲ, 9 ತಿಂಗಳಿಂದ ಏನಕ್ಕೆ ಸಪರೇಟ್ ಆದ್ರಿ? ಸಪರೇಟ್ ಆಗಕ್ಕೆ ಏನು ಕಾರಣ ಆಗಿತ್ತು? ಅವ್ರಿಗೆ ಫ್ರಸ್ಟ್ರೇಷನ್ ಆಗಿದೆ ಒಂದು ಸತಿ ಹೇಳಿರೋದು. ಏನು ವಿಚಾರಕ್ಕೆ ಫ್ರಸ್ಟ್ರೇಷನ್? ಅದು ಪರ್ಸನಲ್ ಸರ್, ಅವ್ರದ್ದು ನಾವು ಹೇಳಕ್ಕಾಗಲ್ಲ. ಈಗ ಅಶ್ರಫ್ ಅಂತ ಹೇಳಿದ್ರಿ, ಆತ ಯಾರು, ಏನು ಕೆಲಸ ಮಾಡ್ತಾ ಇದ್ದ? ಅವರು ಕಟಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿರೋದು ಅಲ್ಲಿ ನೆಲಮಂಗಲದಲ್ಲಿ. ಇವಾಗ ಇಲ್ಲ, ಲಾಸ್ಟ್ ಇಯರ್. ಅವ್ರ ವಿಚಾರ ಏನಕ್ಕೆ ಮಹಾಲಕ್ಷ್ಮಿ ಜೊತೆ ನಿಮಗೆ ಜಗಳ ತಂದಿಡ್ತು ಅಂತ ಹೇಳಿ, ಏನು ಕಾರಣ? ಅವರೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಸತಿ ಕಂಪ್ಲೇಂಟ್ ಕೊಟ್ಟಿರೋದು ಶಶಿಧರ್ಪುರಂ ಸ್ಟೇಷನಲ್ಲಿ. ಯಾರು, ನೀವೇ ಕೊಟ್ಟಿದ್ದೀರಾ? ನಾವಲ್ಲ, ವೈಫ್. ಓಕೆ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು? ಏನು ವಿಚಾರ ಇತ್ತು ಅದರಲ್ಲಿ? ಏನೋ ಬ್ಲ್ಯಾಕ್ ಮೇಲ್ ಅಂತ ಅಷ್ಟೇ, ಜಾಸ್ತಿ ನನಗೆ ಗೊತ್ತಿಲ್ಲ. ಈಗ ಈ ಕೇಸಲ್ಲಿ ಸರ್ ಯಾರು ಸಸ್ಪೆಕ್ಟ್ ಇದ್ದಾರೆ ಅಂತೇಳಿ, ಯಾರ ಮೇಲೆ ಅನುಮಾನ ಇದೆ ಈ ಥರ ಮಾಡಿದ್ದಾರೆ? ನಮಗೆ ಇವಾಗ ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ಯಾಕೆಂದರೆ 9-10 ಮಂತ್ಸಲ್ಲಿ ಏನೋ ಚೇಂಜಸ್ ಆಗಿರುತ್ತೆ, ಗೊತ್ತಿಲ್ಲ. ಅಶ್ರಫ್ ಅವ್ರಿಗೂ ಮತ್ತು ಮಹಾಲಕ್ಷ್ಮಿ ಅವರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತ ಹೇಳಿ ಸರ್? ಗೊತ್ತಿಲ್ಲ ಸರ್ ನನಗೆ, ಅದು ಗೊತ್ತಿಲ್ಲ. ಈಗ ಈ ಘಟನೆ ಸಂಬಂಧ ಪೊಲೀಸರನ್ನು ಕೂಡ ನೀವು ಸಂಪರ್ಕಿಸಿದ್ದೀರಾ? ಪೊಲೀಸರು ಕೂಡ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತಲೂ ಕೂಡ ಕೇಳಿದ್ದಾರೆ. ಯಾರ್ಯಾರು ಅಂತ ಏನಾದ್ರು ಹೇಳಿದ್ದೀರಾ? ಏನಂತ ಅದು ಸ್ಟೇಷನಲ್ಲಿ ಕರೀತಾ ಇದ್ದಾರೆ ಸರ್, ಬಟ್ ನನಗೆ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು ಮಾಡಿದ್ದಾರೆ ಅಂತ. ಸ್ಟೇಷನಲ್ಲಿ ಕರೀತಾ ಇದ್ದಾರೆ. ಲಾಸ್ಟ್ ಟೈಮ್ ಯಾವಾಗ ಸರ್ ನೀವು ಮಹಾಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಿದ್ದೀವಿ? 30 days, 25 to 30 days ಆಗೋ. ಎಲ್ಲಿ ಭೇಟಿ ಮಾಡಿದ್ದೀವಿ? ನಮ್ಮ ಅಂಗಡಿ, ಮೊಬೈಲ್ ಅಂಗಡಿಯಲ್ಲಿ. ಅವರೇ ಬಂದಿದ್ರು? ಅವ್ರು ಬಂದಿದ್ರು. ಸೊ ಆ ಸಂದರ್ಭದಲ್ಲಿ ಅವರ ಹಾವಭಾವ ನಾರ್ಮಲ್ ಗುಡ್ ಬಿಹೇವಿಯರ್. ಆವಾಗಿಂದ ಚೇಂಜ್ ಆಗಿರೋದು, ಅಂದರೆ ಆವಾಗ ಒಂಥರ ಇತ್ತು, ಇವಾಗ ಓಕೆ, ಗುಡ್ ಬಿಹೇವಿಯರ್. ಸರ್, ಇವಾಗ ನಿಮಗೆ ಈ ಕೊಲೆಗೆ ಹಿಂದೆ ನೀವು ಅಶ್ರಫ್ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿತ್ತು, ನಿಮ್ಮ ವೈಫೈ ಬ್ಲ್ಯಾಕ್ ಮೇಲ್ ಅಂತ ಹೇಳಿ ಕೊಟ್ಟಿದ್ರು ಅಂತ ಹೇಳಿದ್ರೆ, ಸೊ ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ? ಆ ಥರ ಪೊಲೀಸ್ಗೆ ಹೇಳಿದ್ದೀನಿ ಸರ್ ನಾವು, ಎಲ್ಲ ಅವ್ರು ನೋಡ್ತಾರೆ ಲಿಂಕ್ ಇದೆಯಾ ಇಲ್ಲ ಅಂತ. ಈಗ ಪೋಸ್ಟ್ ಮಾರ್ಟಮ್ ಆಗಿದೆ, ಪೊಲೀಸರು ಏನಾದ್ರು ನಿಮ್ಗೆ ಹೇಳಿದ್ರ? ರಿಪೋರ್ಟ್ ಬಂದಿಲ್ಲ, ಬಂದಮೇಲೆ ಹೇಳ್ತೀನಿ ಅಂತ. ಸರ್, ಕೊನೆಯದಾಗಿ ಸರ್, ನಿಮ್ಮ ಪತ್ನಿ ಈ ರೀತಿಯಾಗಿ ಹತ್ಯೆ ಆಗಿದ್ದಾರೆ, ಕೊಲೆ ಮಾಡಿರೋರು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ರೀತಿಯಾಗಿ ತುಂಡಾಗಿ ಮಾಡಿ ಫ್ರಿಜ್ಜಲ್ಲಿಟ್ಟು ಈ ಥರ ಮಾಡಿದ್ದಾರೆ, ಏನು ಹೇಳ್ತೀರಾ ಅಂತ? ಎಂಥವ್ರಿಗೆ ಫಾಸಿ ಆಗಬೇಕು, ಅಂದರೆ ಜೇಲ್ ಆಗಬೇಕು ಲೈಫ್ ಟೈಮ್, ಇಲ್ಲಾಂದರೆ ಫಾಸಿ ಯಾವುದೋ ಒಂದು ಆಗಬೇಕು. ಆ ಥರ ಇನ್ನೊಂದು ಸತಿ ಆಗಬಾರ್ದು. ಯಾಕೆಂದರೆ ಕರ್ನಾಟಕಲ್ಲಿ ಐ ಥಿಂಕ್ ಫಸ್ಟ್ ಟೈಮ್ ಆಗಿರೋದು, ಇನ್ನೊಂದು ಸತಿ ಆಗಬಾರ್ದು. ಅದು ನಿಮ್ಮ ವೈಫೈ ಆಗಿದೆ ಸರ್, ಅದೇನೇ ಅದರ ಬಗ್ಗೆ ಏನು ಹೇಳಿ? ಎಷ್ಟು ಜನ ಮಕ್ಕಳು ಸರ್? ಒಬ್ಬರು ಸರ್. ಈಗ ನೆಕ್ಸ್ಟ್ ಅವರು ಫ್ಯಾಮಿಲಿ ನಿಮ್ದು ಹೇಗೆ ಅಂತೇಳಿ ಸರ್? ಸರ್, ಅದು ಹೇಳೋಕ್ಕಾಗಲ್ಲ ಸರ್, ನೋಡೋಣ. ಇದಿಷ್ಟು ಕೂಡ ಮಹೇಂದ್ರ ಅವರ ಮಾತು. ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧ ನನಗೆ ಇದಷ್ಟು ಅನುಮಾನಗಳು ಏನು ಹಿಂದೆ ಆಗಿರುವಂಥ ಒಂದಷ್ಟು ಘಟನೆಗಳ ಸಂಬಂಧವಾಗಿ ಪೊಲೀಸರಿಗೆ ನಾನು ಏನು ಮಾಹಿತಿ ನೀಡ್ಬೋದೋ ಅದನ್ನೆಲ್ಲ ಕೂಡ ನೀಡಿದ್ದೇನೆ. ಜೊತೆಗೆ ಸದ್ಯಕ್ಕೆ ನಾನು ಅವ್ರ ಜೊತೆ ಇರಲಿಲ್ಲ, ಅವರು ಸಪ್ರೇಟಾಗಿ ಮನೆ ಮಾಡ್ಕೊಂಡಿದ್ರು, ಯಾಕಂದರೆ ಅವ್ರಿಗೆ ಒಂದಿಷ್ಟು ಫ್ರಸ್ಟ್ರೇಷನ್ ಆಗಿತ್ತು ಅನ್ನುವಂಥ ವಿಚಾರಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಸದ್ಯಕ್ಕೆ ಇವರು ನೀಡಿರುವಂಥ ಒಂದಷ್ಟು ಮಾಹಿತಿಗಳನ್ನ ಆಧರಿಸಿಕೊಂಡು ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನು ಆರಂಭಿಸಿದ್ದಾರೆ. ಜೊತೆಗೆ ಇಲ್ಲಿವರೆಗೂ ಕೂಡ ಆ ಕೃತ್ಯ ಎಸಗಿರುವ ಆರೋಪಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಉತ್ತರ ಇಲ್ಲ. ಅದಕ್ಕೆ ಬೇಕಾದಂತಹ ಒಂದು ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಪೊಲೀಸರು ಕೂಡ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಜಗದೀಶ್, TV9 ಬೆಂಗಳೂರು.